ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ, ಶ್ರೀ ಶಾರದಾ ಧನ್ವಂತರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ವಿಸಿಟಿಂಗ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುದದ್ವಾರ ಸಂಬಂಧಿತ ರೋಗಗಳ ಕುರಿತಾಗಿ ಮತ್ತು ಅವುಗಳ ಲಕ್ಷಣಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಜನರು ಗುದದ್ವಾರ ಸಂಬಂಧಿತ ರೋಗ ಅಂದರೆ ಅದು ಕೇವಲ ಮೂಲವ್ಯಾಧಿ ಅಥವಾ ಪೈಲ್ಸ್ ಅನ್ನೋ ಪರಿಕಲ್ಪನೆಯಲ್ಲಿರ್ತಾರೆ. ಆದರೆ ಆ ರೋಗಗಳು ಕೇವಲ ಪೈಲ್ಸ್ ಆಗಿರುವುದಿಲ್ಲ. ಇದು ಸಾಮಾನ್ಯ ಮಲಬದ್ಧತೆಯಿಂದ ಹಿಡಿದು ಗಂಭೀರವಾದಂತಹ ಕ್ಯಾನ್ಸರ್ ತನಕ ಕೂಡ ಇರುವಂತಹ ಲಕ್ಷಣಗಳಾಗಿರುತ್ತೆ. ಆದ್ದರಿಂದಾಗಿ ಪ್ರಪ್ರಥಮವಾಗಿ 3 ರೋಗಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರಲ್ಲಿ ಮೊದಲನೇದು ಫಿಷರ್ ಅಂತ ಹೇಳಿದರೆ ಗುದದ್ವಾರದಲ್ಲಿ ಆಗುವಂತಹ ಒಂದು ಬಿರುಕು ಅಥವಾ ಒಂದು ಸಣ್ಣ ಒಡೆತದ ಥರ ಆಗುವಂಥದ್ದು. ಗುದದ್ವಾರದಲ್ಲಿ ಯಾರಲ್ಲಿ ಅತಿಯಾದ ಮಲಬದ್ಧತೆಯ ರೋಗ ಇರುತ್ತೆ, ಅವರಲ್ಲಿ ಯಾರು ಹಾರ್ಡ್ ಸ್ಟೂಲ್ ಪಾಸ್ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ಈ ರೋಗಗಳನ್ನು ನಾವು ಹೆಚ್ಚಾಗಿ ನೋಡ್ತೇವೆ. ಇದರಲ್ಲಿರುವಂತಹ ಪ್ರಮುಖ ಲಕ್ಷಣಗಳು ಅಂತ ಹೇಳಿದರೆ ತೀವ್ರವಾದಂತಹ ನೋವು, ಮೋಷನ್ ಪಾಸ್ ಮಾಡಿದ ನಂತರದಲ್ಲಿ ರಕ್ತಸ್ರಾವ ಮತ್ತು ಅತಿಯಾದಂತಹ ನೋವು ಇರುತ್ತದೆ. ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ನಾವು ಕಂಡುಕೊಳ್ತೇವೆ. ಅದರಲ್ಲೂ ಗರ್ಭಿಣಿಯರಲ್ಲಿ ಮತ್ತು ಬಾಣಂತನದ ನಂತರದಲ್ಲಿ ಕೊಡುವಂತಹ ಖಾರದಿಂದಾಗಿ ಆಗುವಂತಹ ಸಮಸ್ಯೆ, ಹೆಚ್ಚಾಗಿ ಮಹಿಳೆಯರು ಈ ಫಿಷರ್ ಸಮಸ್ಯೆಯಿಂದ ಬಳಲ್ತಾರೆ. ನೆಕ್ಸ್ಟ್ 2ನೆಯ ರೋಗ ಅಂತ ಹೇಳಿದರೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಕರಿತೀವಲ್ಲ ಅದು. ಇದರಲ್ಲಿ 2 ವಿಧ, ಒಂದು ಇಂಟರ್ನಲ್ ಹೆಮೊರಾಯ್ಡ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್. ಇದು ನಾವು ಆ ರೋಗದ ಲಕ್ಷಣದ ಮೇಲೆ ಕೊಟ್ಟಿರುವಂತಹ ಹೆಸರು. ಇಂಟರ್ನಲ್ ಹೆಮೊರಾಯ್ಡ್ಸ್ ಅನ್ನೋದರಲ್ಲಿ ಹೊರಗಡೆ ಗುದದ್ವಾರದ ಹೊರಗಡೆಯಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಮಾಸ್ ಕಾಣಿಸಲ್ಲ, ಅಂದರೆ ಯಾವುದೇ ಸ್ವೆಲ್ಲಿಂಗ್ ಇರೋದಿಲ್ಲ. ಆದರೆ ಪೇಷಂಟಿಗೆ ಸಿವಿಯರ್ ಬ್ಲೀಡಿಂಗ್ ಇರುತ್ತೆ. ಅಂಥ ಡಿಸೀಸನ್ನು ನಾವು ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಹೆಮೊರಾಯ್ಡ್ ಅಂತ ಹೇಳಿದರೆ ಇದರಲ್ಲಿ ಪೇಷಂಟಿಗೆ ರಕ್ತಸ್ರಾವನೂ ಇರುತ್ತೆ, ಜೊತೆಗೆ ಹೊರಗಡೆ ಮಾಸ್ ಪರ್ ರೆಕ್ಟಮ್ ಅಥವಾ ಸ್ವೆಲ್ಲಿಂಗ್ ಅದು ಕೈಗೆ ಸಿಗ್ತಾ ಇರುತ್ತೆ. ಇದರಲ್ಲಿ ನಾವು 3 ಡಿಗ್ರಿಗಳನ್ನು ಹೇಳ್ತೀವಿ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಹೆಮೊರಾಯ್ಡ್ ಅಂತ. ಇದರ ಮೇಲೆ ಆ ಡಿಸೀಸಿಗೆ ಕೊಡುವಂತಹ ಚಿಕಿತ್ಸೆಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಪ್ರೈಮರಿ ಹೆಮೊರಾಯ್ಡಿಗೆ ಬೇರೆ ಇರುತ್ತೆ, ಸೆಕೆಂಡ್ರಿ ಹೆಮೊರಾಯ್ಡಿಗೆ ಬೇರೆ ಇರುತ್ತೆ. ಆ ಲಕ್ಷಣಗಳನ್ನ ಮತ್ತು ಆ ಸ್ಟೇಜನ್ನು ಪರಿಗಣನೆ ಮಾಡಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ನೆಕ್ಸ್ಟು ಪ್ರಮುಖವಾದಂಥ 3ನೇ ರೋಗ ಅಂತ ಹೇಳಿದರೆ ಅದು ಫಿಸ್ಟುಲಾ ಅಂತ ಹೇಳಿದರೆ ಇದರಲ್ಲಿ ಪೇಷಂಟಿಗೆ ಪ್ರಪ್ರಥಮವಾಗಿ ಪೆರಿಯೇನಲ್ ಏರಿಯಾ ಅಥವಾ ಗುದದ್ವಾರದಲ್ಲಿ ಒಂದು ಸಣ್ಣ ಗುಳ್ಳೆಯ ಥರ ಅಥವಾ ಪಿಂಪಲ್ ಥರ ಆಗುತ್ತೆ. ಆ ಸಮಯದಲ್ಲಿ ಅತಿಯಾದಂತಹ ನೋವು ಇರುತ್ತೆ, ಕೆಲವರಿಗೆ ಜ್ವರ ಬಂದಂಗೆ ಕೂಡ ಅನಿಸುತ್ತೆ. ಆದರೆ ಅದು ಕೇವಲ 2-3 ದಿನಗಳು. ನಂತರದಲ್ಲಿ ಆ ಸ್ವೆಲ್ಲಿಂಗ್ ಕಾಣಿಸೋದಿಲ್ಲ, ಬಟ್ ಆ ಜಾಗದಿಂದನೇ ಏನೋ ಕೀವು ಬರೋ